ನಾಳೆ ರಾಜ್ಯದಲ್ಲಿ ಏನು ವಿಶೇಷಪ್ಪ ಅಂತ ಹೇಳಿದ್ರೆ ನಾಳಿನ ವಿಶೇಷ ನಾಳೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ 4:05 ಶುಭ ಮುಹೂರ್ತದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗುತ್ತೆ. ಇದೆಲ್ಲದರ ನಡುವೆ ಪ್ರಮುಖ ಸರ್ಕಾರಿ ಕಾರ್ಯಕ್ರಮವಾದಂಥ ಹಿನ್ನೆಲೆ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ ಅನ್ನೋದೇ ಇವತ್ತಿನ ವಿಚಾರ. ಹಾಗಾದರೆ ನಮಗೂ ರಜಾ ಸಿಗುತ್ತಾ ಮೇಡಮ್? ನಮ್ಮ ಕಂಪ್ನಿಗೂ ಅರ್ಧ ದಿನ ರಜಾ ಕೊಟ್ಟು ಬಿಡ್ತಾರಾ? ಸ್ಕೂಲ್ಗಳಿಗೂ ರಜಾ ಇದೆಯಾ? ಯಾರ್ಯಾರಿಗೆ ರಜೆ ಘೋಷಣೆಯಾಗಿದೆ ನಾಳೆ? ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ. ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಪದಗ್ರಹಣಕ್ಕೆ ಈಗ ಆಲ್ರೆಡಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಪ್ರತಿ ರಸ್ತೆಯಲ್ಲೂ ಕೂಡ ಬೀದಿಗಳಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಾನಾ ರೀತಿಯ ಫೋಟೋಗಳು ರಾರಾಜಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಕೆಳಗಡೆ ಎಲ್ಲ ಶುಭಾಶಯವನ್ನು ಕೋರ್ತಾ ಇದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಕಡೆನೂ ಕೂಡ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಾಳೆ ಜೂನ್ 3ನೇ ತಾರೀಕು 4:05 ನಡೆಯುತ್ತೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 10ರಿಂದ 12 ಜನ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಡಿ. ಪ್ರಮುಖವಾಗಿ ಸರ್ಕಾರಿ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ಸರ್ಕಾರಿ ಕಚೇರಿಗಳಿಗೆ ನಾಳೆ ಹಾಲಿಡೇಯನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ, ಅಂದರೆ ರಜಾ ಘೋಷಣೆ ಮಾಡಲಾಗಿದೆ. ಜೂನ್ 3ನೇ ತಾರೀಕು ಅಂದರೆ ನಾಳೆ ಅರ್ಧ ದಿನ ರಜೆ ಇರುತ್ತೆ. ಯಾವ ಕಚೇರಿಗಳಿಗೆ? ಬೆಂಗಳೂರಿನ ಪ್ರಮುಖ ಆಡಳಿತಾತ್ಮಕ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾಳೆ ಮಧ್ಯಾಹ್ನದ ನಂತರ 1 ಗಂಟೆಯ ನಂತರ ಅಧಿಕೃತವಾಗಿ ರಜೆಯನ್ನು ಘೋಷಿಸಿ ಕರ್ನಾಟಕ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿರೋದು. ಈ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧಿಕೃತ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಭದ್ರತೆ ಹಾಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆಯಂತೆ. ಇದೊಂದು. ಅದರ ಜೊತೆಗೆ ಬೆಂಗಳೂರಿನ ಕೆಲವೊಂದಿಷ್ಟು ಸಂಚಾರ ನಿಯಮದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಈಗ ಮಾಹಿತಿಯ ಪ್ರಕಾರ ರಾಜಭವನದಲ್ಲೇ, ಲೋಕಭವನದಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅವರೇ ಹೇಳಿದಾಗೆ ಅವರು ತಮ್ಮ ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾರಗಳನ್ನು ದಯವಿಟ್ಟು ತರಬೇಡಿ. ಹಾರ ಅಂದರೆ ಅದರಲ್ಲೂ ಸುಗಂಧರಾಜದ ಹಾರ ನನಗೆ ಬಹಳಷ್ಟು ಅಲರ್ಜಿ. ಹಾರ ಯಾರೂ ತರಂಗಿಲ್ಲ. ನಾನು ಬಹಳ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾರಣವನ್ನು ಕೂಡ ಹೇಳ್ತೀನಿ. ಹಾಗಾಗಿ ನೀವೆಲ್ಲೆಲ್ಲಿರ್ತೀರೋ ಅಲ್ಲೇ ನನಗೆ ಆಶೀರ್ವದಿಸಿ. ನಾನು ಒಬ್ಬ ಕಾರ್ಯಕರ್ತ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ 80-90ರಲ್ಲೇ ನಾನು ಕಾಲೇಜು ದಿನದಲ್ಲೇ, ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯ ಶುರು ಮಾಡಿದವನು, ಹೋರಾಟ ಶುರು ಮಾಡಿದವನು. ಹಾಗಾಗಿ ಪಕ್ಷ ನನಗೆ ಸಮರ್ಥವಾದಂಥ ಹುದ್ದೆಯನ್ನು ಕೊಡ್ತಾ ಇದೆ ಒಬ್ಬ ಕಾರ್ಯಕರ್ತನಾಗಿ. ಹಾಗಾಗಿ ಬಹಳ ಸರಳವಾಗಿ ನಾನು ಪ್ರಮಾಣ ವಚನವನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ. ಅದರ ಜೊತೆಗೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರದ್ದೇ ಆದಂತಹ ಅಸಂಖ್ಯಾತ ಅಭಿಮಾನಿಗಳಿರ್ತಾರೆ. ಸೊ ಅವರು ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಇಲ್ಲಿ ಬೆಂಗಳೂರಲ್ಲಿರುವಂಥವರಿಗೆ ಬಹಳ ತೊಂದರೆಯಾಗತ್ತೆ. ಹಾಗಾಗಿ ತೊಂದರೆಯಾಗದ ನಿಟ್ಟಿನಲ್ಲಿ, ಯಾವುದೇ ಅಹಿತಕರ ಘಟನೆಗಳು ನಡೆಯದ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಗಳನ್ನು, ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಸಂಚಾರ ನಿಯಮದಲ್ಲೂ ಕೂಡ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿಗಳ ಕಟ್ಟಡ, MS ಬಿಲ್ಡಿಂಗ್ ಸಂಕೀರ್ಣ ಒಂದಕ್ಕೊಂದು ಹೊಂದಿಕೊಂಡಂತೆ ಇದ್ದು ಇವುಗಳ ಸುತ್ತಮುತ್ತಲಿನ ರಸ್ತೆಯಲ್ಲಿ ಪ್ರತಿದಿನ ಕೂಡ ಸಾಕಷ್ಟು ವಾಹನಗಳು ಓಡಾಡುತ್ತೆ. ಅದು ಸಂಜೆ ಟೈಮು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. ಸೊ ಎಲ್ಲವೂ ಕೂಡ
ಕಾಲೇಜು, ಸ್ಕೂಲು, ಆಫೀಸು ಬಿಡುವಂತಹ ಟೈಮು. ಸೊ ಮುಖ್ಯಮಂತ್ರಿಯವರ ಪ್ರಮಾಣ ವಚನ ಕಾರ್ಯಕ್ರಮದ ಭದ್ರತೆಯ ದೃಷ್ಟಿಯಿಂದ ಸಾರ್ವಜನಿಕ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಅಂತ ಹೇಳಿ ಒಂದಷ್ಟು ಸಂಚಾರ ನಿರ್ಬಂಧಗಳನ್ನು ಕೂಡ ಹೇರಲಾಗಿದೆ. ಸುತ್ತಮುತ್ತ ಇರುವ ಸರ್ಕಾರಿ ಕಚೇರಿಗಳಿಗೂ ಕೂಡ ಅರ್ಧ ದಿನಗಳ ಕಾಲ ರಜೆಯನ್ನು ಕೊಡಲಾಗಿದೆ. ಇದೇ ಕಾರಣಕ್ಕೋಸ್ಕರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ರಜೆ. 3 ಪ್ರಮುಖ ಆಡಳಿತಾತ್ಮಕ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ರಜೆ ಕೊಡುವುದು ಅನಿವಾರ್ಯ. ಅಧಿಸೂಚನೆಯಲ್ಲೂ ಕೂಡ ವಿವರಣೆ ಕೊಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯವರಾದಂತಹ ಯದುಕುಮಾರ್ ಆರ್ ರವರು ಕರ್ನಾಟಕದ ರಾಜ್ಯಪಾಲರ ಆದೇಶದ ಮೇರೆಗೆ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಈ ರಜೆ ಘೋಷಣೆ ಕೇವಲ ಸಚಿವಾಲಯದ ಸಿಬ್ಬಂದಿಗೆ ಮಾತ್ರ ಅಲ್ಲದೆ ಆಯಾ ಕಟ್ಟಡಗಳಲ್ಲಿ ನಿಯೋಜನೆಗೊಂಡಿರುವಂತಹ ಎಲ್ಲ ಹಂತದ ನೌಕರರಿಗೂ ಕೂಡ ರಜಾ ಅನ್ವಯವಾಗುತ್ತೆ. ಮತ್ತೊಂದು ಕಡೆ 3 ರೀತಿ ಪಾಸ್ ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ನಾಳೆಯ CM ಪದಗ್ರಹಣ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿರ್ತಾರೆ, ಸಿನಿಮಾ ತಾರೆಯರು, ಶಾಸಕರು, ಮಾಜಿ ಸಚಿವರು ಸೇರಿದಂತೆ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬರುವವರಿಗೆ 3 ರೀತಿಯ ಪಾಸ್ ನೀಡೋದಕ್ಕೆ ಸಿದ್ಧತೆ ಮಾಡಲಾಗಿದೆ. ಭಾರೀ ವಾಹನಗಳ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ. ಜೂನ್ 3ನೇ ತಾರೀಕು ಅಂದರೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಪ್ರಮುಖ ರಸ್ತೆಗಳ ಸಂಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿರೋದ್ರಿಂದ ನಾಳೆ ಅರ್ಧ ದಿನ ನಾನು ಹೇಳಿದಂತಹ ಕೆಲವೊಂದಿಷ್ಟು ಕಚೇರಿಗಳಿಗೆ ರಜೆಯನ್ನು ಕೊಡಲಾಗುತ್ತೆ.